ಹೆಜ್ಜೆ ಇಟ್ಟರೆ ಜಾರ್ತಾ ಇದೆ. ಯಾಕಪ್ಪ ಜಾರ್ತಾ ಇದೆ ಅಂದ್ರೆ ಪಾಪಾತ್ಮನ ಕೀವು ರಕ್ತ ಮಾಂಸದಿಂದ ಪಾಚಿ ಕಟ್ಟಿ ಹೋಗಿದೆ. ಅಂತ ದಾರಿಯಲ್ಲಿ ಹೆಜ್ಜೆ ಇಟ್ಟರೆ ಜಾರ್ತಾ ಇದೆ. ಅದನ್ನ ನೋಡಿ ಭಯಪಟ್ಟಂತ ನಾದ್ರು ಕೇಳ್ತಾರಪ್ಪ, ಈ ಒಂದು ದಾರಿ ಇಷ್ಟೊಂದು ಅಘೋರವಾಗೈತಲ್ಲ, ಏನು ಕಾರಣ ಎಂಬುದಾಗಿ ಕೇಳಿದ್ರೆ ಆ ಯಮಧರ್ಮರಾಜ ಹೇಳ್ತಾರೆ, ಸ್ವಾಮಿ ಇದು ಪಾಪಾತ್ಮರ ಕೀವು ರಕ್ತ ಮಾಂಸದಿಂದ ಪಾಚಿ ಕಟ್ಟಿ ಹೋಗಿದೆ, ಅದರಿಂದ ಈ ರೀತಿಯಾಗಿದೆ ಎಂಬುದಾಗಿ ಹೇಳಿದ್ರೆ ಅದನ್ನು ನೋಡಿ ನಾರದ್ರು ನಾರಾಯಣ ನಾರಾಯಣ ಎಂದು ಏನಪ್ಪ ಎಂಬುದಾಗಿ ಹೇಳಿ ನರಕಕ್ಕೆ ಹೋಗಿ ನೋಡಿದ್ರೆ ಆ ನರಕದಲ್ಲಿ 72 ನರಕ ಅಂತ ಹೇಳ್ತಾರೆ. ಆ 72 ನರಕದಲ್ಲಿ ರವರವ ನರಕದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾರದ್ರು ತಂದೆ ತಾಯಿಗಳನ್ನ ಸಾಕದೆ 9 ತಿಂಗಳು ಎದ್ದು ಹೊತ್ತು ಸಾಕಿ ಸರಿದ ತಂದೆ ತಾಯಿಗಳನ್ನ ಸಾಕದೆ, ಅವ್ರಿಗೆ ಅನ್ನ ನೀರು ಕೊಡದೆ, ಅವ್ರ ಕಷ್ಟ ಸುಖ ವಿಚಾರಿಸ್ತಕ್ಕಂತ ಮಕ್ಕಳನ್ನ ಪಾಪಾತ್ಮರು ನೋಡಿ ಕಾದ ಎಣ್ಣೆಯಲ್ಲಿ ಹದ್ದಿ ಮೇಲೆ ಕಾದರೆ ಅಯ್ಯೋ ಆಕ್ರೋದನ ಬರ್ತಾ ಇರ್ಬೇಕಾದ್ರೆ ಇನ್ನೂ ಮುಂದೆ ಹೋದ್ರೆ ಅಣ್ಣ ತಮ್ಮಂದಿರಿಗೆ ಮೋಸ ಮಾಡಿ ನಾನು ಎಂಬುದಾಗಿ ಮೆರೆದಾಡಿ ನೋಡಿ, ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ, ಒಂದೇ ತಾಯಿ ಎದೆಯಾಲನ್ನು ಕುಡಿದು, ಒಂದೇ ಮನೆಯಲ್ಲಿ ಬಾಳ್ವೆ ಮಾಡಿ ಮದುವೆಗಳಾಗಿ ಬೇರೆ ಹೋದ್ಮೇಲೆ ಆಸ್ತಿ ವಿಚಾರದಲ್ಲಿ ಅಣ್ಣ ತಮ್ಮನಿಗೆ, ತಮ್ಮ ಅಣ್ಣನಿಗೆ ಮೋಸ ಮಾಡತಕ್ಕಂಥ ಪಾಪಾತ್ಮರನ್ನ ಕ್ರೂರ ಸರ್ಪಗಳಿಂದ ಕಚ್ಚಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವ್ರು ನಾನು ಎಂಬುದಾಗಿ ಮೆರೆದಾಡಿದಂತ ಪಾಪ ಅಂತ ಮೆರೆದಾಡ್ತಿಯಲ್ಲೋ ಯಾವುದು ನಿಂದಲ್ಲ ಅನ್ನೋದಕ್ಕೆ ಒಂದು ಹಾಡಲಿಲ್ಲ ನೋಡಿ, ಯಾವ ರೀತಿಯಾಗಿ ನಾನು ನಾನೆನ ಬೇಡು ಎಲೆ ಮಾನವ ನನ್ನಿಂದಲೇ ನಾನೇ ಎಂಬುದಾಗಿ ಮೆರೆದಾಡ್ತೀಯಲ್ಲೋ ಅಪ್ಪ. ಯಾವ